ಹಾಯ್ ಫ್ರೆಂಡ್ಸ್, ಇವತ್ತು ಏನು ಅಂದರೆ ಆಷಾಢದ ಕೊನೆ ಶನಿವಾರ. ಅದಕ್ಕೇ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಕೊನೆ ಶನಿವಾರ ಅಂದರೆ ಆಷಾಢದ ಕೊನೆ ಶನಿವಾರ ಆಗಿರೋದ್ರಿಂದ ಮನೇಲಿ ಬೇಗನೆ ಎದ್ದು ಫುಲ್ ಈಚೆ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದೆ. ನೀವೇ ನೋಡ್ಬೋದು, ಸಿಂಪಲ್ಲಾಗಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ರಂಗೋಲಿನ. ನನಗೂ ಕೂಡ ರಂಗೋಲಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ, ಈ ನಡುವೆ ಕಲ್ತಿರೋದು. ಅಂದರೆ ಸಣ್ಣ ಪುಟ್ಟದ್ದು ಹಾಕ್ತಿದ್ದೆ, ಅಷ್ಟೊಂದೆಲ್ಲ ಚೆನ್ನಾಗಿ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೇ ನಾನು ಹೇಳಿಸ್ಕೊಂಡು ಈ ಥರ ಹಾಕಿದ್ದೀನಿ. ನೋಡಿ ರಂಗೋಲಿ ಹೇಗೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ರಂಗೋಲಿ ಬಂದು 9ರಿಂದ 3. ನೋಡಿ ಚೆನ್ನಾಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ, ಯಾಕಂದರೆ ನಾನೇ ರಂಗೋಲಿಯಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅಷ್ಟೇ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮನೇಲಿ ಬೆಳಗ್ಗೆ ಎದ್ದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ಈಚೆ ಎಲ್ಲ ಗುಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಆಮೇಲೆ ಮನೆ ಒಳಗಡೆ ಎಲ್ಲ ಕೆಲಸ ಮುಗ್ದಂಗೆ ಅರ್ಥ. ಅದಕ್ಕೇ ಎಲ್ಲ ಫಸ್ಟು ಒಳಗಡೆ ಮಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ನಾನು ಈಚೆ ಹೋಗಿ ರಂಗೋಲಿ ಎಲ್ಲ ಹಾಕೋದು. ಯಾಕಂದರೆ ಫುಲ್ ಮೇಲ್ಗಡೆಯಿಂದ ಎಲ್ಲರೂ ತೊಳೆದು ನೀರು ಹಾಕಿರ್ತಾರೆ, ಮತ್ತು ಮನೆ ಹತ್ರ ಬರುತ್ತೆ ನೀರು ಅನ್ನೋದಕ್ಕೋಸ್ಕರ ಫಸ್ಟ್ ಅವರೆಲ್ಲ ಹಾಕಿ ರೆಡಿ ಮಾಡಿಬಿಡಲಿ, ಆಮೇಲೆ ನಾನು ಹೋಗೋಣ ಅಂದ್ಕೊಂಡು ಫಸ್ಟ್ ಮನೆ ಒಳಗಡೆ ಎಲ್ಲ ಅಡುಗೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ನಮ್ಮ ಯಜಮಾನ್ರು ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಫಸ್ಟ್ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋದಕ್ಕೆ ಅಂತ ಈಚೆ ಹೋಗಿ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಈ ಥರ ಎಲ್ಲ ರೆಡಿ ಮಾಡಿಡ್ತೀನಿ. ಹಾಗೆಯೇ ರಂಗೋಲಿಗೆ ದೃಷ್ಟಿ ಆಗಬಾರ್ದು, ಆಮೇಲೆ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಈ ಥರ ರಂಗೋಲಿಗೆ ಅರಿಶಿನ ಕುಂಕುಮ ಹಾಕ್ತಾರಂತೆ. ಅದಕ್ಕೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಬಂದು ಮನೆಗೆ ಸ್ನಾನ ಎಲ್ಲ ಮುಗಿಸ್ದೆ. ಯಾಕಂದರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಸಿಂಪಲ್ಲಾಗೆ ರೆಡಿಯಾಗಿ ಹೋಗೋದು. ಯಾಕಂದರೆ ನಾರ್ಮಲ್ಲಾಗಿ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಫುಲ್ ಗ್ರ್ಯಾಂಡಾಗೆಲ್ಲ ರೆಡಿಯಾಗೆಲ್ಲ ಹೋಗೋಲ್ಲ. ಅದಕ್ಕೇ ಸಿಂಪಲ್ಲಾಗಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾದೆ. ಪೂಜೆ ಮುಗಿಸೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೆನ್ನೆನೂ ಕೂಡ ಪೂಜೆ ಮಾಡಿದ್ದೆ, ಯಾಕಂದರೆ ಆಷಾಢದ ಶುಕ್ರವಾರ ಆಗಿತ್ತಲ್ವ, ಕೊನೆ ಶುಕ್ರವಾರ, ಅದಕ್ಕೋಸ್ಕರ ವಾರ ಮಾಡಬೇಕಿತ್ತು ಅಂತ. ಅದಕ್ಕೇ ಇವತ್ತು ಮತ್ತೆ ಒಂದೊಂದು ಎಲ್ಲ ಚೇಂಜ್ ಮಾಡಿ ಒಂದೊಂದು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಏನೋ ಒಂಥರ ಮನೇಲಿ ಪೂಜೆ ಮಾಡೋದು ಏನೋ ಒಂಥರ ನೆಮ್ಮದಿ ಕೊಡುತ್ತೆ. ಹಾಗೆಯೇ ಪ್ರಶಾಂತವಾಗಿರಬೇಕು ಅನಿಸುತ್ತೆ. ಆ ಥರ ಇರಬೇಕು, ಮನೆ ಆರಾಮಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತಂದರೆ ಆಲ್ಮೋಸ್ಟ್ ಪೂಜೆ ಮಾಡಿದ್ರೇ ನನಗೆ ನೆಮ್ಮದಿ ಸಿಗೋದು. ಅದಕ್ಕೇ ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬೆಳಿಗ್ಗೆನೇ ತಿಂಡಿ ಎಲ್ಲ ಮಾಡಿಟ್ಟಿದ್ದೆ, ತಿಂದಿರಲಿಲ್ಲ. ಆಮೇಲೆ ತಿನ್ನೋಣ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ ಅಂತಂದ್ಬಿಟ್ಟು. ಯಾಕಂದರೆ ಲೇಟಾಗಿ ಹೋದ್ರೆ ಆಮೇಲೆ ಇವಾಗ ಈ ನಡುವೆ ಬೆಂಗಳೂರಲ್ಲಿ ನೀವೇ ನೋಡ್ಬೋದು, ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಅದಕ್ಕೇ ಮೇಲೆ ಮಳೆ ಬಂದರೆ ಹೋಗೋದಕ್ಕಾಗಲ್ಲ, ಆಮೇಲೆ ಜಿಟಿ ಅಂತ ಇರುತ್ತೆ, ನಮಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಹೋಗಿ ಬರೋದಕ್ಕೆ ಅಂತಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಫುಲ್ ರೆಡಿ ಆಗ್ತಾಯಿದ್ದೆ. ಮನೇಲಿ ಎಲ್ಲರೂ ಹೋದ್ಮೇಲೆ ನಮಗೇನು ಕೆಲಸ, ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ರೆಡಿ ಎಲ್ಲ ಮಾಡಿ ಮನೆಯಲ್ಲಿ ಕುತ್ಕೊಂಡಿರ್ತೀವಿ. ಆ ಟೈಮಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟೆ. ಆಮೇಲೆ ಮಧ್ಯಾಹ್ನ ಊಟದಷ್ಟರಲ್ಲಿ ಮನೆಗೆ ಬರ್ಬೋದು. ಮನೆಗೇನಾದರೂ ಮನೇಲಿ ಹಸ್ಬೆಂಡ್ ಏನಾದರೂ ಊಟಕ್ಕೆ ಬರ್ತೀವಿ ಅಂದರೆ ಅಡುಗೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಹೋಗಿ ಬಂದುಬಿಡೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ನೀವೇ ನೋಡ್ಬೋದು, ಸಿಂಪಲ್ಲಾಗೇ ಮಾಡೋದು. ಯಾಕಂದರೆ ನಿನ್ನೆ ಕೂಡ ವಾರ ಎಲ್ಲ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ದೆ. ನೀವೇ ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದೆ. ಹಾಗೆಯೇ ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಹಾಗೆ ನಮ್ಮ ಫ್ರೆಂಡು ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಆಟೋ ಎಲ್ಲ ಮಾಡ್ಕೊಂಡು ಹೋಗೋದಿಲ್ಲ, ಯಾಕಂದರೆ 1 ಕಿಲೋಮೀಟ್ರ್ ಇದೆ ಅಷ್ಟೇ. ಅದಕ್ಕೆ ಆರಾಮಾಗಿ ನಿಧಾನಕ್ಕೆ ಮಾತಾಡ್ಕೊಂಡು ನಡ್ಕೊಂಡು ಹೊರಟೋದ್ರೇ ದೇವಸ್ಥಾನ ಸಿಗುತ್ತೆ. ಇವಾಗ ಡೈಲಿ ನಾವು ಸಂಜೆ ವಾಕಿಂಗ್ ಹೋಗ್ತೀವಿ, ಅದ್ರ ಬದಲು ಇವಾಗ ಒಂದು ರೌಂಡ್ ಮಿಸ್ ಆಯಿತು ಅಂತ ಅಂದ್ಕೊಬೋದು ಅಷ್ಟೇ ಈಸಿ ಇದೆ. 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಆಲ್ಮೋಸ್ಟು ನೀವು ಸೀರಿಯಲಲ್ಲಿ ಫಿಲಮಲ್ಲೆಲ್ಲ ನೋಡಿರ್ತೀರ ದೇವಸ್ಥಾನ, ವಸಂತಪುರ ದೇವಸ್ಥಾನ, ವಸಂತ ವಲ್ಲಭರಾಯ ದೇವಸ್ಥಾನ. ಈಗಲೂ ಕೂಡ ಪ್ರೆಸೆಂಟಲ್ಲೂ ಕೂಡ ಸೀರಿಯಲ್ಲು ಮೂವಿ ಎಲ್ಲ ತೆಗಿತಾ ಇರ್ತಾರೆ. ಸೊ 1200 ವರ್ಷದ ಹಿಂದಿನ ದೇವಸ್ಥಾನ ಅಂತೆ, ಅಷ್ಟು ಚೆನ್ನಾಗಿದೆ, ಇನ್ನೂ ಎಷ್ಟು ನೀಟಾಗಿಟ್ಟಿದ್ದಾರೆ ಗೊತ್ತಾ. ಹಾಗೆಯೇ ಇವತ್ತು ಕಲ್ಯಾಣೋತ್ಸವ ಮಾಡ್ತಾಯಿದ್ರು ಅಲ್ಲಿ ದೇವಸ್ಥಾನದೊಳಗಡೆ. ಅದನ್ನೆಲ್ಲ ನೋಡಿಕೊಂಡು ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಸಾದನೂ ಕೊಟ್ಟರು, ಅದನ್ನು ಪ್ರಸಾದನ ಅಲ್ಲೇ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಅಂದರೆ ದರ್ಶನವೂ ಬೇಗನೆ ಆಯಿತು, ಹಾಗೆ ಪ್ರಸಾದನೂ ತಿಂದ್ಕೊಂಡು ಆರಾಮಾಗಿ ಹೆಚ್ಚು ಕಮ್ಮಿ 1 ಅವರೇ ಕೂತಿದ್ವಿ ಅಂತಲೇ ಹೇಳ್ಬೋದು. ಇವಾಗ ಬಂದಿದ್ದೆಲ್ಲ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂದವರು 1 ಅವರ್ ಕೂತ್ಕೊಂಡ್ವಿ. 1 ಅವರ್ ಕೂತ್ಕೊಂಡು ಹಾಗೆಯೇ ದೇವಸ್ಥಾನದ ಆಪೋಸಿಟೇ ಆಂಜನೇಯನ ದೇವಸ್ಥಾನ ಇದೆ, ಹಾಗೆ ಲಕ್ಷ್ಮೀ ದೇವಸ್ಥಾನವೂ ಇದೆ ಪಕ್ಕದಲ್ಲೇ. ಅಲ್ಲೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ. ಆದರೆ ಅದು 12 ಗಂಟೆಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೇ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈಚೆ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ. ಹಾಗೆಯೇ ಕಡಲೆಪುರಿ ಖಾರ ಎಲ್ಲ ತೊಗೊಂಡ್ವಿ. ಅದನ್ನು ತೊಗೊಂಡು ಮಾತಾಡಿಕೊಂಡು 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಇನ್ನೇನು ಕೆಲಸ ಊಟ ಎಲ್ಲ ಮುಗೀತು. ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಅವರೆಲ್ಲರೂ ಊಟಕ್ಕೆ ಬರೋಲ್ಲ ಅಂತಂದರು.
ಇನ್ನು ಸಂಜೆನೇ ಅಡುಗೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಕುತ್ಕೊಂಡು ಮಾತಾಡಿದ್ವಿ. ಹಾಗೇ ಅಲ್ಲಿ ಒಂದು ಹೂವು ಇತ್ತು. ಇದನ್ನು ನಮ್ಮ ಊರ ಸೈಡಲ್ಲಿ ಲಿಂಗದ ಹೂವು ಅಂತ ಹೇಳ್ತಾರೆ, ಅದರೊಳಗಡೆ ಲಿಂಗ ಇರುತ್ತೆ ಅಂತ. ಅದನ್ನು ನಾನು ವೀಡಿಯೋ ಮಾಡ್ತಾ ಇದ್ದೆ, ನೀವೇ ನೋಡ್ಬೋದು. ಇದನ್ನು ನಾನು ಒಂದು ಸತಿ ಕಿತ್ಕೊಂಡಿದ್ದೆ, ಅದನ್ನು ಕಿತ್ಕೋಬಾರ್ದು ಲಿಂಗ ಇರುತ್ತೆ ಅದು ಏನು ಹೇಳಿ ಎಬ್ಬಿಸ್ಬಿಟ್ಟಿದ್ರು ಊರ ಕಡೆ. ಅದನ್ನು ಮತ್ತೆ ತಗೊಂಡಾಗ ಗಿಡದ ಹತ್ರನೇ ಹಾಕ್ಬಿಟ್ಟಿದ್ದೆ. ಅದನ್ನೆಲ್ಲ ನೋಡಿಕೊಂಡು ಹಾಗೇ ವಾಪಸ್ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ನೀರು ಕುಡಿಬೇಕಿತ್ತು. ಅಲ್ಲಿ ಮಡಿಕೆಯಲ್ಲಿ ನೀರು ಇಟ್ಟಿದ್ರು, ಅದನ್ನು ಸ್ವಲ್ಪ ಕುತ್ಕೊಂಡು ನೀರು ಕುಡ್ಕೊಂಡು ಮತ್ತೆ ಅಲ್ಲಿ ದೇವ್ರದ್ದು ಏನು ಐತಿಹಾಸಿಕ ಹಿನ್ನೆಲೆ ಅಂತೆಲ್ಲ ದೇವಸ್ಥಾನದ ಬಗ್ಗೆ ಯಾವ ವರ್ಷ ಇದು ಉದ್ಘಾಟನೆ ಮಾಡಿದ್ದು ಎಲ್ಲ ಪ್ರತಿಯೊಂದಿತ್ತು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲರೂ ಮನೆ ಕಡೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲೇ 2-2:30 ಆಗಿತ್ತು. ಆಗ ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಯಾಕಂದರೆ ನಡ್ಕೊಂಡು ಬಂದ್ವಲ್ಲ. ಅದು ಊಟ ಮಾಡೋಕ್ಕೆ ಮೊದಲೇ ಹೋದಾಗ ಟಯರ್ಡ್ ಆಗಿರಲಿಲ್ಲ, ಹೊಟ್ಟೆ ತುಂಬಿರಲಿಲ್ವಲ್ಲ, ಹಸ್ವಿತ್ತಲ್ಲ ಅದಕ್ಕೆ. ಆದರೆ ಊಟ ಮಾಡಿದ್ಮೇಲೆ ಟಯರ್ಡ್ ಆಯಿತು. ಯಾಕಂದರೆ ನಾರ್ಮಲ್ಲಾಗಿ ಬೆಂಗಳೂರಲ್ಲಿ ಒಂದು ವಾರದಿಂದ ಬಿಸಿಲೇ ಇರಲಿಲ್ಲ, ಆದರೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಹೊಟ್ಟೆ ತುಂಬಿತ್ತಲ್ಲ, ನಿಂತ್ಕೊಂಡು ಮಾತಾಡ್ಕೊಂಡು ಓಡಾಡ್ಕೊಂಡು ಬಂದ್ವಲ್ಲ, ಅದಕ್ಕೆ ಟಯರ್ಡ್ ಆಗ್ತಾಯಿತ್ತು. ಅದಕ್ಕೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್.